ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಶೋಭೆ ತರುವಂಥದ್ದು ಅಲ್ಲ ಎಂದು ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಅವರು ಮಾತನಾಡಿದ್ದು, ಶೋಷಿತರ ಜಾಗೃತಿಗಾಗಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಶೋಷಿತರಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ ಮನವರಿಕೆ, ಅರಿವು ಮೂಡಿಸಲು ಸಮಾವೇಶ ಹಮ್ಮಿಕೊಂಡಿದ್ದು ಯಾವ ಸಮುದಾಯದ ವಿರುದ್ಧದ ಸಮಾವೇಶ ಅಲ್ಲ. ಶೋಷಿತ, ಅಸಹಾಯಕ ಸಮುದಾಯಗಳು ಇದ್ದು, ಧ್ವನಿ ಇಲ್ಲದ ಸಮುದಾಯಗಳು ಇದ್ದು ಅವುಗಳಿಗೆ ಧ್ವನಿಯನ್ನು ಕೊಡಲು ಸಮಾವೇಶ ನಡೆಸುತ್ತಿದ್ದೇವೆ. ಇನ್ನು ಯಾವುದೇ ಬೇರೆ ಸಮುದಾಯದ ವಿರುದ್ಧದ ಸಮಾವೇಶ ಅಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಕಾಂತರಾಜ್ ವರದಿ ವಿಶ್ಲೇಷಣೆ ಮಾಡಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಊಹೆಗಳ ಆಧಾರದ ಮೇಲೆ ಪ್ರತಿಕ್ರಿಯೆ ಕೊಡುವುದು ಶೋಭೆ ತರುವಂಥದ್ದಲ್ಲ. ಇನ್ನು ಯಾವುದೇ ಚುನಾವಣೆ ಇರಲಿ, ಚುನಾವಣೆ ಪೂರ್ವದಲ್ಲಿ ಪಕ್ಷ ಬಿಟ್ಟು ಹೋಗುವುದು ಸಾಮಾನ್ಯ. ಸೀಟ್ ಸಿಕ್ಕಿಲ್ಲ ಅಂತ ಹೋಗುತ್ತಾರೆ, ಇನ್ನು ಹಿಂಬಾಲಕರು ಕೂಡ ಹೋಗುತ್ತಾರೆ. ಇದೆಲ್ಲ ಪ್ರಜಾಪ್ರಭುತ್ವದ ಲಕ್ಷಣಗಳು. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯರು. BY ರಾಘವೇಂದ್ರ ಅವರ ಬಗ್ಗೆ ಯಾವ ಅರ್ಥದಲ್ಲಿ ಮಾತುಗಳನ್ನು ಆಡಿದ್ದಾರೋ ಗೊತ್ತಿಲ್ಲ. ಅದು ಸತ್ಯವಾಗಿದ್ದರೆ ಅದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ. ಇನ್ನು ಪಕ್ಷದ ಅಧ್ಯಕ್ಷರು ಬರುತ್ತಾರೆ, ಅವರು ಈ ಬಗ್ಗೆ ತೀರ್ಮಾನ ಮಾಡುವುದಾಗಿ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಾತಿ ಗಣತಿ ಬಿಡುಗಡೆ ಮಾಡಬೇಕು ಅಂತ ಈಗ ಮೊದಲು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದರು. ಬರೀ ಜಾತಿ ಗಣತಿ ಒಂದೇ ಅಲ್ಲ, ಅವರ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ, ಆರ್ಥಿಕ ಅಸಮಾನತೆ ಏನಿದೆ ಎಲ್ಲ ಸಮುದಾಯಗಳಲ್ಲಿ ಅದನ್ನು ಕೂಡ ಅದರಲ್ಲಿ ಸೇರಿಸಿ ಅವರು ವರದಿಯನ್ನು ಕೊಡಬೇಕು ಅಂತ ಅವ್ರನ್ನ ನೇಮಕ ಮಾಡಿದರು. ಈಗ ಅವರ ಅವಧಿಯ ನಂತರ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಅಧ್ಯಕ್ಷರಿದ್ದಾರೆ. ಅತಿ ಶೀಘ್ರದಲ್ಲೇ ವರದಿಯನ್ನು ಕೊಡೋರಿದ್ದಾರೆ. ಆ ವರದಿಯ ಅಂಶಗಳು ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಕರಾರುವಕ್ಕಾಗಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿ ಇಲ್ಲ. ಊಹೆ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುವುದಿಲ್ಲ. ಈ ಆಯೋಗ ಏನು ಜಯಪ್ರಕಾಶ್ ಹೆಗಡೆ ಅವರ ಅಂತಿಮ ವರದಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಸಲ್ಲಿಕೆ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ಸಲ್ಲಿಕೆಯಾದ ನಂತರ ಎಲ್ಲರೂ ಕೂಡ ಅದನ್ನು ಪರಾಮರ್ಶೆ ಮಾಡ್ಬೋದು. ಪರಾಮರ್ಶೆಯನ್ನು ಮಾಡಿ ಆ ಅಂಶಗಳಲ್ಲಿ ಇರ್ತಕ್ಕಂಥ ಏನಾದರೂ ಕೂಡ ಯಾವುದೇ ಸಮುದಾಯಕ್ಕೆ ಹಾನಿಕರ ಆಗ್ತಕ್ಕಂಥ ಇದ್ದರೆ ಆ ಕೂಡ ಚರ್ಚೆಗಳನ್ನು ಮಾಡಿ ಸಾಧಕ ಬಾಧಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತಿಮವಾಗಿ ಸಮಾಜಮುಖಿಯಾದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ. ವರದಿ ಇನ್ನೂ ಆಚೆಗೆ ಬಂದಿಲ್ಲ, ವರದಿಲಾಗಿದೆ ಹೀಗಿದೆ ಅಂತಕ್ಕಂಥದ್ದು ಊಹೆಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರೋದು. What general election? Lok Sabha election. It is not pertain to state elections. Lok Sabha elections are different, issues are different. Wherein in state level election, regional issues will matter. ಸರ್, ಈಗ ರಾಜ್ಯದಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ, ಲೋಕಸಭೆಯಲ್ಲಿ ಗೆಲ್ಸ್ಕೊಡಿ ಸಂಸದರನ್ನ ಅಂತಾರೆ. ಇದ್ರ ಬಗ್ಗೆ ಯಾಕಂದ್ರೆ ತಮ್ಮಲ್ಲಿ ಗೊಂದಲಗಳಾಗ್ತಾ ಇದಾವಲ್ಲ. ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಅಂತೂ ಅದೇ ಆಗ್ತದೆ. ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅವರಿದ್ದ ಹಿಂಬಾಲಕರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳು ಅಷ್ಟೇ ಮುಖ್ಯ. ಇದೇನು ಅಂತಿಮ ಅಲ್ಲ. ತಮ್ಮ ಹಿರಿಯ ನಾಯಕರೇ ಶಾಮನೂರವರು ಹಿರಿಯರಿದ್ದಾರೆ. ಅವರು ಯಾವ ಅರ್ಥದಿಂದ ಆ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಸತ್ಯವೇ ಆದರೆ ಆ ವಿಚಾರ ಅದು ಅವರಿಗೆ ಶೋಭೆ ತರುವಂಥ ಮಾತುಗಳಾಗಿದೆ. ಪಕ್ಷದ ಅಧ್ಯಕ್ಷ ಬರ್ತಾರೆ, ಅವರು ಕ್ರಮ ತಗೋತಾರೆ. ಅವರು ಥ್ಯಾಂಕ್ ಯು.